ಓಂ ಗುರುಭ್ಯೋ ನಮಃ. ಬಂಧುಗಳೇ, ಈ ಮನುಷ್ಯ ಹೇಗೆ ಅಂದ್ರೆ ತನಗಿರುವ ಅಲ್ಪ ಸ್ವಲ್ಪ ಹಿರಿಮೆಯ ಬಗ್ಗೆ ಸಾಕಷ್ಟು ಜಂಬ ಪಡ್ತಿರ್ತಾನೆ. ಜಂಬ ಪಟ್ಟು ಇತರ ಜೀವಿಗಳನ್ನ ಕೀಳಾಗಿ ಭಾವಿಸ್ತಿರ್ತಾನೆ. ಒಮ್ಮೆ ಏನಾಗುತ್ತೆ ಅಂದ್ರೆ ಮನುಷ್ಯ ನಾಯಿಗೆ ಕೇಳ್ತಾನೆ, ಏ ನಾಯಿ, ಏನು ಜೀವನ ನಿಂದು? ಶ್ರೇಷ್ಠತೆ ಅನ್ನೋದು ಸ್ವಲ್ಪನಾದ್ರೂ ಇದೆಯಾ ನಿನಗೆ? ಅದಕ್ಕೆ ನಾಯಿ ಮುಗುಳ್ನಗುತ್ತೆ. ಮುಗುಳ್ನಕ್ಕು ಮನುಷ್ಯನಿಗೆ ಕೇಳುತ್ತೆ, ಎಲೆ ಮನುಷ್ಯನೇ, ನಿನಗ್ಯಾವುದರಲ್ಲಿ ಶ್ರೇಷ್ಠತೆ ಇದೆ ಅದು ಹೇಳು ಮೊದಲು ಅಂತ. ಆಗ ಮನುಷ್ಯ ಜಂಬ ಪಟ್ಟು ಹೇಳ್ತಾನೆ, ಜಾಣತನದಲ್ಲಿದೆ, ವೀರತನದಲ್ಲಿದೆ, ಶೂರತನದಲ್ಲಿದೆ, ಪೂಜ್ಯತೆಯಲ್ಲಿದೆ, ಘನತೆ ಗೌರವಗಳಲ್ಲಿದೆ, ಎಲ್ಲದರಲ್ಲೂ ನನಗೆ ಶ್ರೇಷ್ಠತೆ ಇದೆ, ನಿನಗೆ ಒಂದರಲ್ಲಾದರೂ ಬೇಡವೇ ಅಂತ ಮನುಷ್ಯ ನಾಯಿಗೆ ಹೇಳ್ತಾನೆ. ನಾಯಿ ಮತ್ತೆ ಮುಗುಳ್ನಕ್ಕು ಹೇಳುತ್ತೆ. ಏನು ಹೇಳುತ್ತೆ ಕೇಳಿ ಬಂಧುಗಳೇ. ಏನು ನಿನ್ನ ಜಾಣತನವು? ನಿನ್ನ ಮನೆಯ ಕಳುವಾದಾಗ ಆ ಕಳ್ಳರನ್ನು ಹಿಡಿಯೋಕೆ ನಿನ್ನಿಂದಾಗದೆ ನನ್ನ ನೆರವು ತೆಗೆದುಕೊಳ್ಳುತ್ತೀಯ? ಏನು ನಿನ್ನ ಶೂರತನವು? ನಿನ್ನ ಕಾವಲಿಗಾಗಿ ನನ್ನನ್ನೇ ಇಟ್ಕೊಳ್ತೀಯ? ಅದೆಂಥ ವೀರತನವೋ ನಿಂದು? ಅಂಜಿ ಓಡಿ ಹೋಗುವ ಪ್ರಾಣಿಗಳನ್ನು ಹಿಡಿಯೋಕೂ ಕೂಡ ನನ್ನನ್ನ ಬಳಸ್ತೀಯ, ನನ್ನ ಸಹಾಯ ತಗೊಳ್ತೀಯ. ಅದೇನೋ ಪೂಜ್ಯತೆ ಅಂದೇ ಅಲ್ಲ. ಯಾವ ಪೂಜ್ಯತೆ ಹೇಳು? ನಿನ್ನನ್ನ ಯಾವ ಜೀವಿ ಪೂಜಿಸಿದೆ ಈ ಸೃಷ್ಟಿಯಲ್ಲಿ? ಒಂದು ಜೀವಿಯ ಹೆಸರು ಹೇಳು. ವನಸ್ಪತಿಗಳು ಪೂಜಿಸಿವೆಯಾ? ಪಕ್ಷಿಗಳು ಪೂಜಿಸಿವೆಯಾ? ಇಲ್ಲ ಪ್ರಾಣಿಗಳು ಪೂಜಿಸಿವೆಯಾ? ಹೇಳು. ನೀನೇ ಎಲ್ಲರನ್ನು ಪೂಜಿಸಿದ್ದೀಯಾ ವಿನಃ ಯಾವ ಜೀವಿಗಳು ಇದುವರೆಗೂ ನಿನ್ನನ್ನು ಪೂಜಿಸಿಲ್ಲ. ನೆನಪಿಟ್ಟುಕೋ. ಅದೇನು ಘನತೆ ಗೌರವ ಒಂದಂದಲ್ಲ. ಅದೇನು ಘನತೆ ಗೌರವ? ಯಾರು ಗೌರವದಿಂದ ಕಾಣುತ್ತಾರೆ ನಿನ್ನನ್ನ? ಹೇಳು. ಯಾವ ಜೀವಿ ನಿನ್ನನ್ನ ಗೌರವದಿಂದ ಕಾಣುತ್ತೆ? ವನಸ್ಪತಿಗಳು ನಿನ್ನನ್ನು ಗೌರವದಿಂದ ಕಾಣುತ್ತಾ? ಇಲ್ಲ ಪಕ್ಷಿ ಪ್ರಾಣಿಗಳು ನಿನ್ನನ್ನು ಗೌರವದಿಂದ ನೋಡುತ್ತಾ? ಹೇಳು. ಈ ಮನುಷ್ಯರದೇನು ಹೇಳ್ತೀಯ? ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟ ಮಾತ್ರಕ್ಕೆ ಅವರು ಗೌರವಿಸ್ತಾರೆ ಅನ್ಕೊಂಡಿದ್ದೀಯೇನೋ? ಚೆನ್ನಾಗಿ ತಿಳ್ಕೋ. ಈ ಮನುಷ್ಯ ದೇವರನ್ನೂ ಗೌರವಿಸ್ತಾನೆ, ರಾಕ್ಷಸರನ್ನೂ ಗೌರವಿಸ್ತಾನೆ. ರಾಕ್ಷಸರನ್ನು ಗೌರವಿಸುವಲ್ಲಿ ಅವನಲ್ಲಿ ಅಂಜಿಕೆ ಇರುತ್ತೆ. ಅಂದ್ರೆ ಅಂಜಿಕೆಯಿಂದ ರಾಕ್ಷಸರನ್ನ ಗೌರವಿಸ್ತಾನೆ. ಇನ್ನು ದೇವರಿಗೆ ಆಶೆಯಿಂದ ಗೌರವಿಸ್ತಿರ್ತಾನೆ. ದೇವರನ್ನು ರಾಕ್ಷಸರನ್ನೇ ಆ ರೀತಿ ಗೌರವಿಸಬೇಕಾದ್ರೆ ಆತ ನಿನ್ನನ್ನು ಯಾವ ದೃಷ್ಟಿಯಿಂದ, ಯಾವ ಉದ್ದೇಶದಿಂದ ಗೌರವಿಸ್ತಿರಬೇಕು ಸ್ವಲ್ಪ ಯೋಚನೆ ಮಾಡಿ ನೋಡು. ನಾಯಿ ಇಷ್ಟೆಲ್ಲ ಹೇಳಿದ್ದಕ್ಕೆ ಮನುಷ್ಯ ಕೈ ಮುಗಿತಾನೆ. ಯಾರಿಗೆ? ನಾಯಿಗೆ. ಧನ್ಯವಾದಗಳು.